ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅಗ್ನಿಸಾಕ್ಷಿ ಕನ್ನಡದ ಪಾಲಿಗೆ ಇತಿಹಾಸ ಸೃಷ್ಟಿಸಿದ ಧಾರಾವಾಹಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಜನಪ್ರಿಯ ಸೀರಿಯಲ್ ಅಗ್ನಿಸಾಕ್ಷಿ ಶುರುವಾಗಿದ್ದು ಡಿಸೆಂಬರ್ 2, 2013ರಲ್ಲಿ. ಅಂತಿಮವಾಗಿ ತೆರೆ ಕಂಡಿದ್ದು ಜನವರಿ 3, 2020. ಸುಮಾರು 6 ವರ್ಷಗಳ ಕಾಲ ತೆರೆ ಕಂಡ ಸೀರಿಯಲ್ ಕರ್ನಾಟಕದ ಮನೆ ಮಾತಾಗಿ ಹೋಗಿತ್ತು. ಈ ಧಾರಾವಾಹಿಯಲ್ಲಿ ಸನ್ನಿಧಿ ಹಾಗೂ ಸಿದ್ಧಾರ್ಥ ಪಾತ್ರ ಇವತ್ತಿಗೂ ಫೇಮಸ್. ಸತತ 6 ವರ್ಷಗಳ ಕಾಲ ಪ್ರಸಾರ ಕಂಡ ಈ ಸೀರಿಯಲ್ TRPಯಲ್ಲಿ ನಂಬರ್ 1 ಸ್ಥಾನದಲ್ಲಿತ್ತು. ಸುಮಾರು 4 ವರ್ಷಗಳ ಕಾಲ ಈ ಧಾರಾವಾಹಿಯ TRPಯನ್ನ ಯಾರಿಂದಲೂ ಬೀಟ್ ಮಾಡೋದಕ್ಕೆ ಆಗಿರಲಿಲ್ಲ. ಅಷ್ಟೇ ಯಾಕೆ, ಕನ್ನಡದ ಪಾಲಿಗೆ ಅತಿ ಹೆಚ್ಚು TRP ಪಡೆದ ಸೀರಿಯಲ್ ಅನ್ನೋ ಹೆಗ್ಗಳಿಕೆ ಕೂಡ ಇದೇ ಸೀರಿಯಲ್ಗೆ ಇದೆ. ಈ ಧಾರಾವಾಹಿ ಬಂದು ಹೋಗಿ 6 ವರ್ಷಗಳೇ ಆಗಿದೆ. ಇವತ್ತಿಗೂ ಕೂಡ ಜನರಿಗೆ ಅಗ್ನಿಸಾಕ್ಷಿ ಅನ್ನೋ ಸೀರಿಯಲ್ ನೆನಪಿದೆ. ಈ ಧಾರಾವಾಹಿಯಲ್ಲಿನ ಪಾತ್ರಗಳ ಬಗ್ಗೆ ನೆನಪಿಟ್ಕೊಂಡಿದ್ದಾರೆ. ಹೀಗಾಗಿಯೋ ಏನೋ ಮತ್ತೊಮ್ಮೆ ಅಗ್ನಿಸಾಕ್ಷಿ ಅನ್ನೋ ಸೀರಿಯಲ್ ಬರ್ತಾ ಇದೆ. ಬರೋಬ್ಬರಿ 6 ವರ್ಷಗಳ ಬಳಿಕ ಅಗ್ನಿಸಾಕ್ಷಿ ಸೀರಿಯಲ್ ಹೊಸ ಅವತಾರದಲ್ಲಿ ಬರೋದಕ್ಕೆ ರೆಡಿಯಾಗಿದೆ. ಈ ಧಾರಾವಾಹಿಗಾಗಿ 3 ಬಿಗ್ ಬಾಸ್ ಸ್ಪರ್ಧಿಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಕಲರ್ಸ್ ಕನ್ನಡದಲ್ಲಿ ಪ್ರೋಮೋ ಪ್ರಸಾರ ಆಗ್ತಾ ಇದ್ದು ಯಾವುದೇ ರೀತಿಯ ಮಾಹಿತಿ ಬಿಟ್ಕೊಟ್ಟಿಲ್ಲ. ಆದರೆ ಉನ್ನತ ಮೂಲಗಳಿಂದ ಒಂದಿಷ್ಟು ಮಾಹಿತಿ ಹರಿದಾಡ್ತಾ ಇದ್ದು ಅಗ್ನಿಸಾಕ್ಷಿ ತಂಡದ ಸೀಕ್ರೆಟ್ ರಿವೀಲ್ ಆಗಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಅಗ್ನಿಸಾಕ್ಷಿ ಸೀರಿಯಲ್ ಮತ್ತೆ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ತುಂಬಾ ಜನ ಎಕ್ಸೈಟ್ ಆಗಿದ್ದಾರೆ. ಈ ಸೀರಿಯಲ್ನಿಂದಲೇ ಇವತ್ತಿಗೂ ವಿಜಯ್ ಸೂರ್ಯ ಹಾಗೂ ವೈಷ್ಣವಿ ಗುರುತಿಸಿಕೊಳ್ತಾ ಇರೋದು. ಈ ಧಾರಾವಾಹಿ ಪ್ರಸಾರ ಆಗ್ತಾ ಇದ್ದ ಟೈಮ್ನಲ್ಲಿ ವಿಜಯ್ ಸೂರ್ಯ ಹಾಗೂ ವೈಷ್ಣವಿಗೆ ಹೀರೋಯಿನ್ ರೇಂಜಿಗೆ ನೇಮು ಫೇಮು ಸಿಕ್ಕಿತ್ತು. ಇವರಿಬ್ರು ಎಲ್ಲೇ ಹೋದ್ರೂ ಜನ ಮುತ್ಕೊಳ್ತಾ ಇದ್ರು, ಆ ಮಟ್ಟಿಗೆ ಹೆಸರು ಮಾಡಿದ್ರು. ಇವರ ಮುಂದೆ ಸಿನಿಮಾ ಹೀರೋಗಳು ಇಲ್ಲ ಬಿಡಿ ಅನ್ನೋ ರೇಂಜ್ಗೆ ಹವಾ ಕ್ರಿಯೇಟ್ ಆಗಿತ್ತು. ಅಂತಹದ್ದೇ ಮತ್ತೊಂದು ಜಾದೂ ಮಾಡೋದಕ್ಕೆ ಕಲರ್ಸ್ ಕನ್ನಡ ಹೊರಟಿದೆ. ಆದರೆ ಈ ಬಾರಿ ಕೊಂಚ ಬದಲಾವಣೆ ಮಾಡಿದ್ದಾರೆ. ಸಿದ್ಧಾರ್ಥ ಪಾತ್ರದಲ್ಲಿ ಶಮಂತ್ ಗೌಡ ಕಾಣಿಸಿಕೊಳ್ಳಲಿದ್ದಾರೆ. ಶಮಂತ್ ಗೌಡ ಬಿಗ್ ಬಾಸ್ನಿಂದ ಬಂದ ಪ್ರತಿಭೆ. ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಒಂದೊಳ್ಳೆ ಹೆಸರು ಬಂದಿದ್ದು. ಆಮೇಲೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದರು. ಸುಮಾರು 1.5 ವರ್ಷಗಳ ಕಾಲ ಪ್ರಸಾರವಾದ ಈ ಸೀರಿಯಲ್ ಇದ್ದಕ್ಕಿದ್ದಂತೆ ಅಂತ್ಯ ಕಂಡಿತ್ತು. ಈ ಸೀರಿಯಲ್ನಲ್ಲಿ ಶಮಂತ್ ಪಾತ್ರಕ್ಕೆ ತುಂಬಾ ಮೆಚ್ಚುಗೆ ಬಂದಿತ್ತು. ಆಮೇಲೆ ಮದುವೆಯಾದ ಶಮಂತ್ ಗೌಡ ಯಾವುದೇ ಧಾರಾವಾಹಿಯಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಇದೀಗ ಅತ್ಯಂತ ದೊಡ್ಡ ಪ್ರಾಜೆಕ್ಟ್ ಮೂಲಕವೇ ಮತ್ತೊಮ್ಮೆ ಕಿರುತೆರೆಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ನಟಿಯರ ವಿಷಯಕ್ಕೆ ಬರೋದಾದ್ರೆ, ಈ ಹಿಂದೆ ಸನ್ನಿಧಿಯಾಗಿ ಹೆಸರು ಮಾಡಿದ ವೈಷ್ಣವಿಯನ್ನೇ ಮತ್ತೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ವೈಷ್ಣವಿಗೆ ಇವತ್ತಿಗೂ ಅದೇ ಡಿಮ್ಯಾಂಡ್ ಇದೆ. ಸೀತಾರಾಮ ಸೀರಿಯಲ್ನಲ್ಲಿನ ಸೀತಾ ಪಾತ್ರ ದೊಡ್ಡ ಹಿಟ್ ಆಗಿತ್ತು. ಹೀಗಾಗಿ ವೈಷ್ಣವಿಯನ್ನ ಮತ್ತೆ ಅಗ್ನಿಸಾಕ್ಷಿಗೆ ಕರೆ ತರ್ತಿದ್ದಾರೆ ಅನ್ನೋದು ಬಹುತೇಕ ಕನ್ಫರ್ಮ್ ಆಗಿದೆ. ಇನ್ನು ಈ ಧಾರಾವಾಹಿಯಲ್ಲಿ ಮತ್ತೊಂದು ಪಾತ್ರ ಇರಲಿದೆ. ಆ ಪಾತ್ರದಲ್ಲಿ ಕೃತಿಕಾ ರವೀಂದ್ರ ಕಾಣಿಸಿಕೊಳ್ಳಲಿದ್ದಾರಂತೆ. ಕೃತಿಕಾ ಸಹ ಕನ್ನಡ ಸೀರಿಯಲ್ನಲ್ಲಿ ಒಳ್ಳೆ ಹೆಸರು ಮಾಡಿದ ನಟಿ. ಬಣ್ಣದ ಬದುಕಿಗೆ ಕಾಲಿಟ್ಟು ದಶಕಗಳೇ ಆಗಿದೆ. ಮೊದಲಿಗೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ರಾಧಾ ಕಲ್ಯಾಣ ಮೂಲಕ ತಮ್ಮ ಜರ್ನಿ ಶುರು ಮಾಡಿದ ಕೃತಿಕಾ 10 ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಕೊನೆಯದಾಗಿ ಭೂಮಿಗೆ ಬಂದ ಭಗವಂತ ಸೀರಿಯಲ್ನಲ್ಲಿ ವಿಭಿನ್ನ ಪಾತ್ರ ನಿರ್ವಹಿಸಿದರು. ಇದೀಗ ಬಿಗ್ ಪ್ರಾಜೆಕ್ಟ್ ಮೂಲಕ ಮತ್ತೊಮ್ಮೆ ತೆರೆಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ. ವಿಶೇಷ ಅಂದ್ರೆ ಈ 3 ಕೂಡ ಬಿಗ್ ಬಾಸ್ ಮನೆಗೆ ಹೋಗಿ ಬಂದವರು. ಬಿಗ್ ಬಾಸ್ನಲ್ಲಿ ನೇಮು ಫೇಮು ಪಡೆದವರಿಗೆ ಈ ಬಾರಿ ಒಂದೇ ಸೀರಿಯಲ್ನಲ್ಲಿ ಮಣೆ ಹಾಕಿದ್ದಾರೆ. ಒಟ್ನಲ್ಲಿ ಅಗ್ನಿಸಾಕ್ಷಿ ಮತ್ತೆ ಬರ್ತಾ ಇದೆ ಅನ್ನೋದು ಕರುನಾಡಿನ ಹೆಂಗಳೆಯರ ಮನಸ್ಸು ಗೆದ್ದಿದೆ. ಯಾವ ರೀತಿಯ ಕತೆ ಇಟ್ಕೊಂಡು ವೀಕ್ಷಕರ ಮುಂದೆ ಬರ್ತಾರೆ ಅನ್ನೋದೇ ಕುತೂಹಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.